ನಮಸ್ಕಾರ ಸ್ನೇಹಿತರೆ, ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಕರ್ನಾಟಕದ KPSC ಮುಖಾಂತರ 319 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಯಾರೆಲ್ಲ KS ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ರೋ ಅವರೆಲ್ಲರಿಗೂ ಸಹ ಸುವರ್ಣಾವಕಾಶ. ಈಗ ತಾನೇ ಯಾರೆಲ್ಲ ಪದವಿ ಮುಗಿಸಿದಿರೋ ಅವರೆಲ್ಲರೂ ಸಹ ಈ ಹುದ್ದೆಗೆ ಪರೀಕ್ಷೆಯನ್ನು ಬರೆಯಲು ಎಲಿಜಿಬಲ್ ಆಗಿರುವಂತಹದ್ದು. ಮತ್ತೆ ಕೊನೆಯ ವರ್ಷದಲ್ಲಿ ಯಾರೆಲ್ಲ ಪದವಿಯನ್ನು ಅಧ್ಯಯನ ಮಾಡ್ತಿರೋ ಅವರೆಲ್ಲರೂ ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ, ಇದೊಂದು ಸುವರ್ಣವಾದಂತಹ ಅವಕಾಶ. ಪದವಿಯನ್ನು ಮುಗಿಸಿದಂಥವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಆಡಳಿತ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಇದು ಬಹಳ ಮುಖ್ಯವಾದಂತಹ ಹುದ್ದೆಗಳು. ಸ್ನೇಹಿತರೆ, ಒಟ್ಟು 319 ಹುದ್ದೆಗಳನ್ನು 2026-27ನೇ ಸಾಲಿನಲ್ಲಿ ಭರ್ತಿ ಮಾಡಲು ಪರೀಕ್ಷೆಯನ್ನು ಅಧಿಸೂಚನೆ ಹೊರಡಿಸಿರುವಂತಹದ್ದು ನೋಡಬಹುದು. ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿರುವಂತಹದ್ದು. ಒಟ್ಟು ಹುದ್ದೆಗಳನ್ನ ನೋಡೋಣ. ಇಲ್ಲಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಅನ್ನುವಂತಹದ್ದು ಒಟ್ಟು 36 ಹುದ್ದೆಗಳನ್ನ ನೋಡಬಹುದು. ಯಾವುದರಲ್ಲಿ ಉಳಿಕೆ ಮೂಲದಿಂದ ಅಂದ್ರೆ ನಾನ್ HK ಯಲ್ಲಿ 3 ಹುದ್ದೆಗಳು, ಒಟ್ಟು 39 ಹುದ್ದೆಗಳನ್ನ ನೋಡಬಹುದು. ನಂತರ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಇರುವಂತಹದ್ದು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ, ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1 ಅಧಿಕಾರಿಗಳು. ಮತ್ತೆ ಗ್ರೂಪ್ ಬಿ ಯಲ್ಲಿ ತಹಶೀಲ್ದಾರ್ ಹುದ್ದೆಗಳು, ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಹುದ್ದೆಗಳು, ಸಹಾಯಕ ಅಧೀಕ್ಷಕ ಒಳಾಡಳಿತ ಇಲಾಖೆಯ ಹುದ್ದೆಗಳು ಇರ್ಬೋದು. ಈ ರೀತಿ ಸಾಕಷ್ಟು ಹುದ್ದೆಗಳನ್ನ ಕರ್ನಾಟಕ ಸರ್ಕಾರದ ಆಡಳಿತ ಸಂದರ್ಭದಲ್ಲಿ ಹುದ್ದೆಗಳನ್ನ ಅಧಿಸೂಚನೆಯನ್ನ ಹೊರಡಿಸಿರುವಂತಹದ್ದು ನೋಡ್ಬೋದು. ಇದರಲ್ಲಿ ಒಟ್ಟು ನಾನ್ HK ಹುದ್ದೆಗಳು 185 ಮತ್ತು HK ಹುದ್ದೆಗಳು 17, ಒಟ್ಟು 202 ಹುದ್ದೆಗಳು ಗ್ರೂಪ್ ಬಿ ಯಲ್ಲಿ ಬಂದಿರುವಂತಹ ನೋಡಬಹುದು. ಒಟ್ಟಾರೆ ಗ್ರೂಪ್ ಎ ಯಲ್ಲಿ 112 ಹುದ್ದೆಗಳು, ಗ್ರೂಪ್ ಬಿ ಯಲ್ಲಿ 185 ಹುದ್ದೆಗಳು ನಾನ್ HK ಯಲ್ಲಿ ಬರುವಂತಹದ್ದು. HK ಯಲ್ಲಿ 5 ಹುದ್ದೆಗಳು ಗ್ರೂಪ್ ಎ, ನಾನ್ HK ಯಲ್ಲಿ 17 ಹುದ್ದೆಗಳು ಇರುವಂತಹದ್ದು. ಒಟ್ಟಾರೆ ಗ್ರೂಪ್ ಎ ಯಲ್ಲಿ 117 ಪೋಸ್ಟ್ಗಳನ್ನು ಮತ್ತು ಗ್ರೂಪ್ ಬಿ ಯಲ್ಲಿ 202 ಪೋಸ್ಟ್ಗಳು. ಒಟ್ಟಾರೆ 319 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿರುವಂತಹದ್ದು. ಇಲ್ಲಿ 297 ಹುದ್ದೆ ನಾನ್ HK ಯಲ್ಲಿ ಬಂದರೆ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಿರುವಂತಹದ್ದು ನೋಡಬಹುದು. ಇಷ್ಟು ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಿರುವಂತಹದ್ದು. ಇದು ಈಗಾಗಲೇ ಮೊದಲನೇ ಅಧಿಸೂಚನೆಯನ್ನು ಹೊರಡಿಸಿ 2 ವರ್ಷಗಳಲ್ಲಿ ಇದನ್ನ ಅಧಿಸೂಚನೆಯನ್ನ ಹೊರಡಿಸಲಾಗ್ತಿದೆ. ಇದೊಂದು ಸುವರ್ಣವಾದಂತಹ ಅವಕಾಶ ಸ್ನೇಹಿತರೆ. ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸಿರುವ ಕಾಲಮಿತಿಯನ್ನ ನೋಡೋದಿದ್ರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ ಇನ್ನೇನು ನಾಳೆಯಿಂದನೇ ಪ್ರಾರಂಭವಾಗುವಂತಹದ್ದು 1/8/2026ರಿಂದ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026ಕ್ಕೆ 1 ತಿಂಗಳ ಕಾಲ ಪೂರ್ಣವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಪೂರ್ವಭಾವಿ ಪರೀಕ್ಷಾ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಅಂದ್ರೆ ನವೆಂಬರ್ 15ನೇ ತಾರೀಕು 2026ರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಈಗಾಗಲೇ KPSC ವೆಬ್ಸೈಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ಇರ್ಬೋದು ಅಥವಾ ಮುಖ್ಯ ಪರೀಕ್ಷೆಯನ್ನ ಟೆಂಟೇಟಿವ್ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಅನ್ನುವಂತಹದ್ದು. ಪತ್ರಿಕೆಯಲ್ಲಿ ಈಗಾಗಲೇ ಕೊಟ್ಟಿದ್ದು, ಅಂದ್ರೆ UPSC ಮಾದರಿಯಲ್ಲಿ KS ಪರೀಕ್ಷೆಯನ್ನು ಕಾಲಗಳ ಮಿತಿಯಲ್ಲಿ ಮಾಡಲಾಗುತ್ತೆ ಅನ್ನುವಂತಹದನ್ನ ಹೇಳಲಾಗ್ತಿತ್ತು. ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ದೋಷಗಳು ಏನಾದರೂ ಉಂಟಾದ್ರೆ ಈ ನಂಬರ್ಗಳಿಗೆ ಸಂಪರ್ಕಿಸಿ ನೀವು ಮತ್ತೆ ಮಾಹಿತಿಯನ್ನು ಪಡೆದು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂತಹದನ್ನ ನೋಡುವಂತಹದ್ದು. ನಂತರ ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ. ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದರಲ್ಲೂ ಬಹುಮುಖ್ಯವಾಗಿರುವಂತಹದ್ದು ವಯೋಮಿತಿ, ವಿದ್ಯಾರ್ಥಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಸರಿಯಾದ ರೀತಿಯಲ್ಲಿರಬೇಕು ಅನ್ನುವಂತಹದ್ದು ಮತ್ತು ಅನುಬಂಧ 2ರಲ್ಲಿ ಸೂಚಿಸಿರುವ ನಮೂನೆಗಳಾಗಿಯೇ ಕಡ್ಡಾಯವಾಗಿ ತಮ್ಮ ಹೆಸರಿನಲ್ಲಿಯೇ ಪಡೆದುಕೊಂಡು ಸದರಿ ದಾಖಲಾತಿಗಳನ್ನು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡತಕ್ಕದ್ದು ಅನ್ನುವಂತಹದನ್ನ ಹೇಳ್ತಾರೆ. ಅಂದ್ರೆ ಮೀಸಲಾತಿ ಇರ್ಬೋದು, ವಿದ್ಯಾರ್ಹತೆ ಇರ್ಬೋದು, ಇವ್ಯಾವುದೇ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹದ್ದು. ನಂತರ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೀಸಲಾತಿಯನ್ನು ಕೋರದೆ ತದನಂತರದಲ್ಲಿ ಮೀಸಲಾತಿಯನ್ನು ಪರಿಗಣಿಸುವಂತೆ ಕೋರಿ ಸಲ್ಲಿಸುವ ಮನವಿ ದಾಖಲೆಗಳನ್ನು ಪರಿಗಣಿಸೋದಿಲ್ಲ. ಅಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಬೇರೆ GM ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ನಂತರ ನಿಮ್ದು ಕೆಟಗರಿ ಬರುತ್ತೆ ಅಂತ ಅರ್ಜಿ ಸಲ್ಲಿಸಕ್ಕೆ ಹೋದ್ರೆ ಅದು ಬರೋದಿಲ್ಲ ಅನ್ನುವಂತಹದನ್ನ ಹೇಳ್ತಾರೆ. ಹಾಗಾಗಿ ನೀವು ಅರ್ಜಿ ಸಲ್ಲಿಸುವಾಗಲೇ ಸರಿಯಾದ ರೀತಿಯಾದಂತಹ ಮೀಸಲಾತಿಯನ್ನು ಗುರುತಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು, ವಿದ್ಯಾರ್ಥಿ ಮುಂತಾದ ವಿಷಯಗಳನ್ನು ತಪ್ಪಾಗಿ ನಮೂದಿಸುವುದಾಗಿ ತಿಳಿಸಿ ಸದರಿ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಕೆ 1 ಬಾರಿ ಮಾತ್ರ ತಂತ್ರಾಂಶದಲ್ಲಿ
ಮುಖಾಂತರ ಅರ್ಜಿ ಸಲ್ಲಿಸಿದ ಸದರಿ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳೇ ನೇರವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾಹಿತಿಗಳನ್ನು ಸರಿಪಡಿಸಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಸಂಬಂಧ ತದನಂತರ ಸಲ್ಲಿಸಲಾಗುವ ಯಾವುದೇ ಕೋರಿಕೆ ಮನವಿಯನ್ನು ಆಯೋಗದಿಂದ ಪುರಸ್ಕರಿಸಲಾಗುವುದಿಲ್ಲ ಅನ್ನುವಂಥದ್ದು. ಯಾವುದೇ ತಿದ್ದುಪಡಿ ಇದ್ರೆ ಅರ್ಜಿಯಲ್ಲಿ ಅದನ್ನು ಒಂದು ಬಾರಿ ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅನ್ನುವಂತಹದ್ದು. ನಂತರ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರವೇ ಭರ್ತಿ ಮಾಡಬೇಕು. ಅದರಲ್ಲಿ ಅರ್ಜಿಯಲ್ಲಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಭಾವಚಿತ್ರ, ಸಹಿ, ವಯೋಮಿತಿ ಇವೆಲ್ಲವುಗಳನ್ನು ಸಹ ಸರಿಯಾದ ರೀತಿಯಲ್ಲಿ ನೀವು ಗುರುತಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು. ನೀವು ಯಾವ ಅರ್ಜಿಯನ್ನು ಸಲ್ಲಿಸುವಂತಹದ್ದು ಯಾವುದೇ ಮ್ಯಾನ್ಯುವಲ್ ಅಲ್ಲಿ ಈಗ ಇಲ್ಲ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸದರಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸುವ ಅಗತ್ಯಗಳನ್ನು ಅವಶ್ಯಕ ಸಂದರ್ಭದಲ್ಲಿ ಆಯೋಗವು ಪರಿಶೀಲನೆಗೆ ಒಳಪಡಿಸುತ್ತೆ. ನೀವು ಅಪ್ಲೋಡ್ ಮಾಡುವಂತಹ ಎಲ್ಲಾ ದಾಖಲಾತಿಗಳನ್ನು KPSC ಪರೀಕ್ಷೆಗೆ ಒಳಪಡಿಸುವಂತಹದನ್ನ ಸಂದನೆ ಇರುತ್ತೆ ಅನ್ನುವಂತಹದ್ದು. ಈಗ ಅರ್ಜಿ ಸಲ್ಲಿಸುವ ಹಂತಗಳನ್ನ ನೀವು ನೋಡ್ಬೋದು. OTR ಅನ್ನುವಂತಹದನ್ನು ಮಾಡಿರ್ಬೋದು, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ. ನೀವು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು, ಮೀಸಲಾತಿಗಳು ಅಥವಾ ನೀವು ಪಡೆದುಕೊಂಡಂತಹ ಅಂಕಗಳನ್ನ ಒಂದು ಬಾರಿ ನೀವು ಸಲ್ಲಿಸಬೇಕಾಗಿರುತ್ತೆ. ಸುಮಾರು ಜನ ಈಗ ಪದವಿ ಪಡ್ಕೊಂಡಿರುವಂತಹದ್ದು, BEd ಇರ್ಬೋದು, MA ಇರ್ಬೋದು, ಈ ರೀತಿ ಸಾಕಷ್ಟು ಶಿಕ್ಷಣವನ್ನ ಪಡ್ಕೊಂಡಿರ್ತಾರೆ. ಆ ರೀತಿ ಎಲ್ಲ ಶಿಕ್ಷಣವನ್ನು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆ ವಿದ್ಯಾರ್ಥಿಗೆ ತಕ್ಕಂತೆ ಮುಂದೆ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗ್ತೀರಾ, ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ತರ OTR ಅನ್ನ ಸೃಜಿಸಲಾಗಿದೆ. ಅದರಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಅನ್ನ ನೀವು ಮಾಡಬೇಕಾಗುತ್ತೆ. ಮಾಡಿ ಸಂಪೂರ್ಣವಾದ ನಿಮ್ಮ ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು. ನಂತರ ಇಲ್ಲಿ ಹೊಸದಾಗಿ ಯಾರು ಮಾಡಿಲ್ಲೋ ನ್ಯೂ ರಿಜಿಸ್ಟ್ರೇಷನ್ ಹೊಸ ನೋಂದಣಿ ಮೂಲಕ ನೋಂದಣಿಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ನಿಮಗೆ ಅಲ್ಲಿ ಯೂಸರ್ ID ಮತ್ತೆ ಪಾಸ್ವರ್ಡ್ಗಳನ್ನ ಕೊಡಲಾಗುತ್ತೆ. ಅದ್ರ ಮುಖಾಂತರ ನೀವು ಲಾಗಿನ್ ID ಆಗುವಂತಹದ್ದು. ಮುಂದೆ ಕರೆ ಮಾಡುವಂತಹ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನಂತರ ಇದೇ ರೀತಿ ಈಗ ಬಂದಿರುವಂತಹ KS ಹುದ್ದೆಗೂ ಅಷ್ಟೇ, ಅಲ್ಲೂ ನೀವು ಆ ವಿದ್ಯಾರ್ಥಿಯನ್ನ ಫಿಲಪ್ ಮಾಡಿದ ನಂತರ ನಿಮ್ಮ ಡಿಗ್ರಿ ಪದವಿ ಅನ್ನುವಂಥದ್ದು ಮುಗಿದಿದೆ, ಅದಕ್ಕೆ ತಕ್ಕನಾಗಿ ಹುದ್ದೆಯನ್ನು ತೋರಿಸಲಾಗುತ್ತೆ, ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು. ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ. ಅಂದ್ರೆ ವೈಯಕ್ತಿಕವಾಗಿ SSLC ಅನ್ನ 2002 ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ವಿವರಗಳನ್ನು ಮ್ಯಾನ್ಯುಯಲ್ ಎಂಟ್ರಿ ನಮೂದು ಮಾಡಬೇಕಾಗುತ್ತೆ. ಅಂದ್ರೆ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ಲು ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಅಥವಾ 2003 ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು SSLC ನೋಂದಣಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡ್ನಿಂದ ನೇರವಾಗಿ ದಾಖಲಾಗುತ್ತೆ. ಅಂದ್ರೆ ನೀವು SSLC ಬೋರ್ಡ್ ಯಾವ ಬೋರ್ಡ್ ಅಲ್ಲಿ ಅಧ್ಯಯನ ಮಾಡಿರ್ತೀರೋ 2003 ನಂತರ ಅಧ್ಯಯನ ಮಾಡಿದಂಥವರಿಗೆ ಅದು ನೇರವಾಗಿ ಫೇಚ್ ಮಾಡ್ಕೊಳ್ಳುತ್ತೆ ಅಂಕವನ್ನು ವೆಬ್ಸೈಟ್ ಇಂದಾನೆ. ಇಲ್ಲ 2003 ಇಚ್ಛೆ ಮಾಡಿದಂಥವರಿಗೆ ಮ್ಯಾನ್ಯುವಲಿ ಅಂಕಗಳನ್ನು ಎಂಟ್ರಿ ಮಾಡಬೇಕು ಅನ್ನುವಂತಹನ್ನು ಹೇಳ್ತಾರೆ. ಅದೇ ರೀತಿ ವೈಯಕ್ತಿಕವಾದಲ್ಲಿ CBSE ಅನ್ನು 2003 ಅಥವಾ ಅದಕ್ಕಿಂತ ಹಿಂದೆ ಮಾಡಿದವರಿಗೂ ಸಹ ಇದೇ ತರ ಅವಕಾಶವನ್ನ ಕಲ್ಪಿಸಲಾಗಿದೆ. ನಂತರ ವಿದ್ಯಾರ್ಥಿಗಳಲ್ಲಿ PUC ಅನ್ನು ನೋಡಿದಾಗ 2007 ಅಥವಾ ಅದಕ್ಕಿಂತ ಹಿಂದೆ ಅಭ್ಯಸಿದಲ್ಲಿ ಯಾವುದೇ ಡೇಟಾ ಬಾರದೇ ಇದ್ದಲ್ಲಿ ಸ್ವತಃ ವಿವರಗಳನ್ನು ಅವರೇ ಮ್ಯಾನ್ಯುವಲಿ ಎಂಟ್ರಿ ಮಾಡಿ ನಮೂದಿಸಬೇಕು ಅನ್ನುವಂತಹದನ್ನು ಹೇಳ್ತಾರೆ. ನಂತರ PUC ತರಗತಿಯನ್ನು 2008 ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು PUC ನೋಂದಣಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡ್ನಿಂದ ನೇರವಾಗಿ ಪಡ್ಕೊಳ್ತವೆ ಅನ್ನೋದು. ಅಂದ್ರೆ 2008 ನಂತರ ಯಾರೆಲ್ಲ PUC ಅನ್ನ ಪಡ್ಕೊಂಡಿರೋ ಅವ್ರನ್ನೆಲ್ಲ ಸ್ವಯಂಚಾಲಿತವಾಗಿ ನೇರವಾಗಿ ಬೋರ್ಡಿನಿಂದನೇ ಅಂಕಗಳನ್ನ ಪಡ್ಕೊಳ್ಳುತ್ತೆ ಅನ್ನುವಂತಹದ್ದು ಇಲ್ಲಿ ನೋಡ್ಬೋದು. ನಂತರ ಆಧಾರ್ ಇರ್ಬೋದು, ಕುಟುಂಬ ID, ರೇಷನ್ ಕಾರ್ಡ್ ID ಸಂಖ್ಯೆಗಳನ್ನು ನಮೂದಿಸಿದಲ್ಲಿ ನಿಮ್ಮ ಕಾಯಂ ವಿಳಾಸದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗುತ್ತೆ ಅನ್ನುವಂತಹದನ್ನು ಆಧಾರ್ ಫೇಚ್ ಮಾಡುವ ಮುಖಾಂತರ ಸ್ವಯಂಚಾಲಿತವಾಗಿ ನಿಮ್ಮ ವಿಳಾಸವನ್ನ ಪಡೆದುಕೊಳ್ಳಲಾಗುತ್ತೆ ಅನ್ನುವಂತಹದನ್ನ ಹೇಳ್ತಾರೆ. ನಂತರ ಸಹಿ ಮತ್ತು ಛಾಯಾಚಿತ್ರವನ್ನು JPG ಸ್ವರೂಪದಲ್ಲಿ ಈ ಫಾರ್ಮ್ಯಾಟ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನುವಂತ ಹೇಳ್ತಾರೆ. ನಂತರ ವಿಶೇಷ ಸೂಚನೆಯನ್ನ ನೀವು ನೋಡಬಹುದು. ನೀವು ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಪೂರ್ಣಗೊಳಿಸಿದ ಮಾತ್ರಕ್ಕೆ ಮೇಲೆ ತಿಳಿಸಿದ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ಭಾವಿಸತಕ್ಕದಲ್ಲ. ಅಂದ್ರೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ಪದವಿ ಇರ್ಬೋದು, ಮೀಸಲಾತಿ ಇರ್ಬೋದು, ಇವುಗಳನ್ನ ಸಲ್ಲಿಸಿರ್ತೀರ, ಅಷ್ಟು ಸೃಜಿಸಲಾಗಿರುತ್ತೆ ನಿಮ್ಮ ಪ್ರೊಫೈಲ್ ಅನ್ನ. ನಂತರ ನೀವೇನ್ ಮಾಡ್ಬೇಕು ಅಂದ್ರೆ ಅಪ್ಲೈ ಪೋಸ್ಟ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದಾಗ ಅಧಿಸೂಚನೆ ಹೊರಡಿಸಿರುವಂತಹ ಎಲ್ಲಾ ಹುದ್ದೆಗಳನ್ನ ಅಲ್ಲಿ ತೋರಿಸಲಾಗುತ್ತೆ. ನಂತರ ಆ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು ನೋಡಬಹುದು. KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದಿಂದ ಅಧಿಸೂಚಿಸಲಾದ ಮೇಲ್ಕಂಡ ಹುದ್ದೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳನ್ನ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿರುವಂತಹದ್ದು ಅದನ್ನು ಹೇಳ್ತೀರಿ. ನಂತರ ನಿಮ್ಮ ರುಜುವಾತುಗಳಿಗೆ ಲಾಗಿನ್ ಮಾಡಿದ ನಂತರ ನೀವು ಸಕ್ರಿಯವಾಗಿ ಅಧಿಸೂಚನೆಗಳನ್ನು ನೋಡ್ತೀರಿ. ಅರ್ಜಿ ಸಲ್ಲಿಸಲು ಅಪ್ಲೈ ಟು ಪೋಸ್ಟ್ ಟ್ಯಾಬ್ ಅನ್ನ ನೀವಲ್ಲಿ
ಕ್ಲಿಕ್ ಮಾಡಬೇಕಾಗುತ್ತೆ ಅನ್ನುವಂತಹ ನಂತರ ಅವಾಗ ಯಾವುದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸೋದು ಅದು ತೋರಿಸುತ್ತೆ. ನೀವು ನಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಪ್ಲೈ ಪೋಸ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡುವುದರಲ್ಲಿ ನೀವು ಅಧಿಸೂಚನೆಯ ಪ್ರಕಾರ ಅರ್ಹತಾ ಮಾನದಂಡವನ್ನು ಪೂರೈಸಿದ್ದೀರಾ ಎಂದು ತಂತ್ರಾಂಶವು ಪರಿಶೀಲಿಸುತ್ತದೆ. ನೀವು ಅನರ್ಹರಾಗಿದ್ದರೆ ಅದರಂತೆ ಸಂದೇಶವನ್ನು ಅಲರ್ಟ್ ಮೆಸೇಜ್ ಅನ್ನು ಪ್ರದರ್ಶಿಸಲಾಗುತ್ತೆ ಅಂತ. ನೀವೇನಾದರೂ PUC ಪಾಸ್ ಮಾಡಿ ಪದವಿ ಹಂತದ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋದ್ರೆ ಅದು ತಗೊಳ್ಳೋದಿಲ್ಲ, ಅಲರ್ಟ್ ಮೆಸೇಜ್ ಅನ್ನು ತೋರಿಸಿ ತಿರಸ್ಕಾರವನ್ನ ಮಾಡುತ್ತೆ ಅನ್ನುವಂಥದ್ದು. ಈ ರೀತಿ ಅವಕಾಶವನ್ನು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾಡಿಕೊಟ್ಟಿರುವಂತಹ ನೋಡಬಹುದು. ಅರ್ಜಿಯ ಅಂತಿಮ ಸಲ್ಲಿಕೆ ಮೊದಲ ಅರ್ಜಿಯಲ್ಲಿನ ಎಲ್ಲಾ ಸಂಬಂಧಿತ ಕ್ಷೇತ್ರಗಳನ್ನು ಸರಿಯಾಗಿ ಭರ್ತಿ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಬೇಕು. ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಎಲ್ಲಾ ವಿವರಗಳು ಸರಿಯಾಗಿದೆ ಅನ್ನುವಂತಹದನ್ನ ಪರಿಶೀಲಿಸಿಕೊಂಡು ಅಪ್ಲೈಡ್ ಪೋಸ್ಟ್ ಅನ್ನು ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಲಾದ ಹುದ್ದೆಯ ಅರ್ಜಿಯನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ OTR ಅರ್ಜಿಯಲ್ಲಿನ ವಿವರಗಳನ್ನು ಬದಲಾಯಿಸಿಕೊಂಡು ಹೊಸ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಡಿಲೀಟ್ ಮಾಡಿದ ಹುದ್ದೆಗೆ ಈಗಾಗಲೇ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸತಿ ನೀವು ಅರ್ಜಿ ಸಲ್ಲಿಸಿದಾಗ ಯಾವುದೇ ಯಾವ್ದಾದ್ರು ದಾಖಲಾತಿಗಳು ಸರಿ ಇಲ್ಲದೆ ತಪ್ಪಿಲ್ಲ ನೀವು ನಮೂದು ಮಾಡಿದ್ರೆ ಅದನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾರೆ. ನೀವೇನಾದ್ರೂ ಫೀಸ್ ಕಟ್ಟಿದ್ರೆ ಅದು ಮತ್ತೆ ಹಿಂದಿರುಗೋದಿಲ್ಲ ಅನ್ನುವಂತಹದನ್ನ ನೀವು ತಿಳ್ಕೊಬೇಕು. ನಿರ್ದಿಷ್ಟ ಅಧಿಸೂಚನೆಗಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಲು ವಿಫಲವಾದರೆ ಅಭ್ಯರ್ಥಿಯ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. SC ST ಕೆಟಗರಿಯನ್ನು ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿಯನ್ನ ನೀಡಿರುವಂತಹದನ್ನು ನೋಡಬಹುದು. ಈ ಕೆಳಗಿನ ವಿಧಾನಗಳನ್ನು ಬಳಸಿಕೊಂಡು ಪರೀಕ್ಷಾ ಶುಲ್ಕವನ್ನು ಪಾವತಿಸಬಹುದು. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮುಖಾಂತರನೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲೆಲ್ಲ ಅರ್ಜಿ ಸಲ್ಲಿಸಲು ಇರುವಂತಹ ಮಾನದಂಡಗಳನ್ನು ನೀವು ನೋಡಬಹುದು. UPI ಮುಖಾಂತರ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಯಶಸ್ವಿಯಾಗಿ ಪಾವತಿಯಾದಲ್ಲಿ ಪಾವತಿ ಯಶಸ್ಸನ್ನು ದೃಢೀಕರಿಸುವ ಮೂಲಕ ನಿಮ್ಮನ್ನು KPSC ಉದ್ಯೋಗ ಸಾಫ್ಟ್ವೇರ್ಗೆ ಮೊದಲು ನಿರ್ದೇಶಿಸಲಾಗುತ್ತೆ ಅನ್ನುವಂತಹದ್ದು. ಈ ರೀತಿಯಾಗಿ ಆನ್ಲೈನ್ ಫೀಸ್ ಕಟ್ಟುವಂತಹದನ್ನು ನೋಡಬಹುದು. ಕೊನೆಗೆ ಅಭ್ಯರ್ಥಿಗಳು ಅಧಿಸೂಚನೆಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ನಂತರ QR ಕೋಡ್ ಅಲ್ಲಿರುವ ಕೆಳಕಂಡ ಅಂಶಗಳನ್ನು ಒಳಗೊಂಡ ಸ್ವೀಕೃತಿ ನೀಡಲಾಗುತ್ತೆ. ಅದರಲ್ಲಿ ಯಾವುದಿರುತ್ತೆ, ಅಪ್ಲಿಕೇಶನ್ ಸಬ್ಮಿಟೆಡ್, ಪೇಮೆಂಟ್ ಡನ್, ಅಪ್ಲಿಕೇಶನ್ಸ್ ಅಕ್ಸೆಪ್ಟೆಡ್, ಈ ಮಾಹಿತಿಗಳನ್ನು ಇರುವಂತಹದನ್ನ ನೋಡಬಹುದು. ಸ್ವೀಕೃತವಾದ ಅರ್ಜಿಯ ಪ್ರಿವ್ಯೂನಲ್ಲಿ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದಲ್ಲಿ ಅಭ್ಯರ್ಥಿ ಹೆಸರು, ಅಧಿಸೂಚನೆಯ ಸಂಖ್ಯೆ ಮತ್ತು ಅರ್ಜಿ ಸಲ್ಲಿಸಿದ ದಿನಾಂಕಗಳ ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ. ನಂತರ ಇಲ್ಲಿ ನೋಡಬಹುದು ಯಾವ್ಯಾವ ಮೀಸಲಾತಿಗಳನ್ನ ಕೊಡಲಾಗಿದೋ ಅವುಗಳೆಲ್ಲವುಗಳ ಶಾರ್ಟ್ ಟರ್ಮ್ ಅನ್ನು ಕೊಟ್ಟಿರುವಂತಹದ್ದು. ಸಾಮಾನ್ಯ ಅಭ್ಯರ್ಥಿ ಅಂದ್ರೆ GM ಆಗಿರುತ್ತೆ. ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ SC, ಪ್ರವರ್ಗ 1 ಕ್ಯಾಟಗರಿ 1, 2A ಎನ್ನುವಂತಹದ್ದು ನೇರವಾಗಿ ಕಲಿಯುವಂತಹದ್ದು, ಪ್ರವರ್ಗ 2B ಎನ್ನುವಂತಹದ್ದು, ಪ್ರವರ್ಗ 3A ಎನ್ನುವಂತಹದ್ದು. ಈ ರೀತಿ ಒಂದೊಂದು ಮೀಸಲಾತಿ ಅನುಸಾರವಾಗಿ ಅವುಗಳನ್ನ ಇನ್ಶಿಯಲ್ಗಳನ್ನ ಮಾಡಿರುವಂತಹ ನೋಡಬಹುದು. ಶುಲ್ಕವನ್ನ ನೋಡೋದಿದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A ಸೇರಿದ ಅಭ್ಯರ್ಥಿಗಳಿಗೆ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ಮತ್ತು SC ST ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ ಎನ್ನುವಂತಹದನ್ನ ಇಲ್ಲಿ ನೋಡಬಹುದು. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಸಮಯದ ನಂತರ ಶುಲ್ಕವನ್ನು ಪಾವತಿಸಲು ಅವಕಾಶ ಇರೋದಿಲ್ಲ. DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇತ್ಯಾದಿಗಳನ್ನ ಯಾವುದೇ ಕಾರಣಕ್ಕೂ ಸ್ವೀಕರಿಸಲಾಗುವುದಿಲ್ಲ ಅನ್ನುವಂತಹದನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಕೊಡಲಾಗಿದೆ. ಅರ್ಹತಾ ಷರತ್ತುಗಳನ್ನು ನಿಗದಿಪಡಿಸಲಾಗಿದೆ. ಭಾರತೀಯ ನಾಗರಿಕನಾಗಿರ್ಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ ಪದೋನ್ನತಿ ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಅನ್ನುವಂತಹದ್ದು. ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರ್ಬೇಕು, ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು ಮತ್ತು ವೈದ್ಯಕೀಯ ಮಂಡಳಿಯಿಂದ ಅನರ್ಹನೆಂಬುದಾಗಿ ತಿರಸ್ಕರಿಸುವ ಪೂರ್ಣ ಯೋಜನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ. ಅಂದರೆ ದೈಹಿಕವಾಗಿ ಅರ್ಹನಾಗಿರ್ಬೇಕು ಅನ್ನುವಂತಹದ್ದು. ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರೆ ರಾಜ್ಯ ಲೋಕಸೇವಾ ಆಯೋಗದಿಂದ ನಡೆಯುವ ಪರೀಕ್ಷೆಗಳಿಂದ ಕಾಯಂ ಆಗಿ ಡಿಬಾರ್ ಆಗಿರಬಾರದು. ಯಾವುದೇ ನೈತಿಕ ಪರಿಭಾಷೆಯಲ್ಲಿ ಶಿಕ್ಷೆಗೊಳಪಟ್ಟ ವ್ಯಕ್ತಿ ಮತ್ತು ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರೆ ರಾಜ್ಯದ ಲೋಕಸೇವಾ ಆಯೋಗದಿಂದ ನಡೆಸುವ ಪರೀಕ್ಷೆಗಳಿಂದ ನೇಮಕಾತಿಗಳಿಂದ ಡಿಬಾರ್ ಸಹ ಆಗಿರಬಾರದು ಅನ್ನುವಂತಹ ಹೇಳ್ತಾರೆ. ಮತ್ತೆ ಇದು ಗೆಜೆಟ್ ಪ್ರೊಫೆಷನರಿ ಹುದ್ದೆ ಆಗಿರೋದ್ರಿಂದ ಒಂದಿಷ್ಟು ಪರೀಕ್ಷೆ ಬರೆಯೋದಿಕ್ಕೆ ಪ್ರವರ್ಗವಾರು ಅವಕಾಶಗಳನ್ನ ಪ್ರಯತ್ನಗಳನ್ನ ನಿಗದಿಪಡಿಸಲಾಗಿದೆ. ಅದರಂತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 5 ಬಾರಿ ಮಾತ್ರ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಇದೆ. ಪ್ರವರ್ಗ 1, ಪ್ರವರ್ಗ 2, 2A, 2B, 3B ಅಭ್ಯರ್ಥಿಗಳಿಗೆ 7 ಬಾರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಿ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರಲಿಲ್ಲ. ಅವ್ರು ಎಷ್ಟು ವಯೋಮಿತಿ ಇರುತ್ತೋ ಅಷ್ಟು ವಯೋಮಿತಿಗಳಲ್ಲಿ ಈ ಉದ್ಯೋಗಗಳ ಅವಕಾಶಗಳನ್ನು ಬಳಸಿಕೊಂಡು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅನ್ನುವಂಥದ್ದು.
ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋದಾದ್ರೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಿಂದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅನ್ನೋದು, ಅಂದ್ರೆ ಡಿಗ್ರಿ ಆಗಿರಬೇಕು ಅಥವಾ ಡಿಗ್ರಿ ಮೇಲೆ MA ಆಗಿರು, MSc ಬೇರೆ ಯಾವುದೇ ಶಿಕ್ಷಣವನ್ನು ಪಡ್ಕೊಂಡಿದ್ರು ನಡೆಯುತ್ತೆ ಅನ್ನುವಂತಹದ್ದು. ಇನ್ನೊಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಭ್ಯರ್ಥಿಗಳು ಯಾವುದಾದರೂ ಪರೀಕ್ಷೆಗೆ ಹಾಜರಾಗಿದ್ದು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ, ಆದರೆ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಅಂದ್ರೆ ಪದವಿಯ ಕೊನೆಯ ಹಂತದಲ್ಲಿ ಇದ್ದಾಗ 6ನೇ ಸೆಮಿಸ್ಟರ್ ಕೊನೆ ಸೆಮಿಸ್ಟರ್ ಅನ್ನು ಓದುವಂತಹ ಅಭ್ಯರ್ಥಿಗಳು ಪದವಿ ಅವಕಾಶ, ಈ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಪಡ್ಕೊಳ್ತಾರೆ ಎನ್ನುವಂತಹದ್ದು. ನಂತರ ಗೆಜೆಟ್ ಪ್ರೊಬೇಷನರಿಗಳ ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೆಂದು ಆಯೋಗವು ಘೋಷಿತ ಅರ್ಹರಾದ ಎಲ್ಲ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಸಂಬಂಧಿಸಿದ ವಿದ್ಯಾರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡತಕ್ಕದ್ದು. ನಿಮಗೆ ಪೂರ್ವಭಾವಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಮುಖ್ಯ ಪರೀಕ್ಷೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ, ನೇಮಕಾತಿ ಸಂದರ್ಭದಲ್ಲಿ ನಿಮ್ಮ ಪದವಿ ಎನ್ನುವಂತಹದ್ದು ಮುಕ್ತಾಯ ಆಗಿರಬೇಕು. ಆ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅನ್ನುವಂತಹದನ್ನ ಹೇಳ್ತಾರೆ ಅನ್ನುವಂತಹದ್ದು. ನಂತರ ವೈದ್ಯಕೀಯ ಶಿಕ್ಷಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಅದರ ಪ್ರಶಿಕ್ಷಣ ಅವಧಿಯನ್ನು ಪೂರೈಸದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ತಾತ್ಕಾಲಿಕವಾಗಿ ಪ್ರವೇಶ ನೀಡಲಾಗುವುದು. ಅಂದ್ರೆ ಈಗ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ, ಅವರಿಗೆ ಅಲ್ಲಿ ಪ್ರಶಿಕ್ಷಣ ಅವಧಿಯನ್ನು ಪೂರೈಸಲು ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೊಡೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಸಂಪೂರ್ಣವಾಗಿ ಮುಗಿಸಿದಾಗ ಅವರಿಗೆ ನೇಮಕಾತಿಗೆ ಅವಕಾಶ ಮಾಡಲಿಕ್ಕೆ ಆದ್ರೆ ಅವರು ಸಹ ಪರೀಕ್ಷೆಯನ್ನ ಬರೀಬಹುದು ಅನ್ನುವಂತಹದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ಬೋದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಥಿಯ ಅಂತಿಮ ವರ್ಷದಲ್ಲಿ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳ ಫಲಿತಾಂಶ ಒಂದು ವೇಳೆ ಪ್ರಕಟವಾಗಿರದಿದ್ದಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ವಿದ್ಯಾರ್ಥಿ ಪರೀಕ್ಷೆಯನ್ನು ಪಾಸ್ ಮಾಡಿರುವ ಬಗ್ಗೆ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಂಡಿರುವ ರಿಸಲ್ಟ್ ಶೀಟ್ ಅಂಕಪಟ್ಟಿಗಳನ್ನು ಕಂಟ್ರೋಲರ್ ರಿಜಿಸ್ಟರ್ ಒಂದು ದೃಢೀಕರಿಸಿ ಅಟೆಸ್ಟೆಡ್ ಒದಗಿಸತಕ್ಕದ್ದು. ತಪ್ಪಿದಲ್ಲಿ ವಿದ್ಯಾರ್ಥಿ ಹಾಗೂ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗುವುದು ಅನ್ನುವಂತಹದ್ದು. ಅಂದ್ರೆ ಮುಖ್ಯ ಪರೀಕ್ಷೆಯ ಸಂದರ್ಭದಲ್ಲಿ ನೀವು ಪಡೆದುಕೊಂಡಂತಹ ಪದವಿಯ ಅಂತಿಮ ವರ್ಷದ ಮಾರ್ಕ್ಸ್ ಗಳನ್ನು ಸಲ್ಲಿಸಬೇಕಾಗುತ್ತೆ, ರಿಸಲ್ಟ್ ಶೀಟ್ ಅನ್ನು ಸಲ್ಲಿಸಬೇಕಾಗುತ್ತೆ, ಮತ್ತೆ ಪದವಿ ಮುಗಿದಿರೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ನೋಡೋದಾದ್ರೆ ಆಯೋಗವು ನಿಗದಿಪಡಿಸಿದಂತಹ ಕ್ಷೇತ್ರದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ವಯೋಮಿತಿಯನ್ನು ನೋಡೋದಾದ್ರೆ ಕನಿಷ್ಠ 21 ವರ್ಷ ಆಗಿರಲೇಬೇಕು. ನಂತರ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳಿರುವಂತಹದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೂ ಸಹ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಮಾಜಿ ಸೈನಿಕರಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮತ್ತು 3 ವರ್ಷಗಳನ್ನು ಸೇರಿಸದೆ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳ ಸಲುವಾಗಿ ವಿನಾಯಿತಿಯನ್ನು ಕೊಡಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಧೇಯವಾಗಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡ್ಕೊಂಡಂತಹ ಪ್ರಮಾಣ ಪತ್ರದ ಹಿನ್ನೆಲೆಯಲ್ಲಿ 10 ವರ್ಷಗಳ ಹಿನ್ನೆಲೆಯಲ್ಲಿ ಕೊಡಲಾಗುತ್ತೆ ಎನ್ನುವಂತಹದ್ದು. ಇಲ್ಲಿ ವಯೋಮಿತಿಗೆ SSLC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂಕಪಟ್ಟಿಯನ್ನ ಪರಿಗಣಿಸುವಂತಹದನ್ನ ನಾವು ನೋಡ್ಬೋದು. ಇದರ ಅನುಸಾರ ವಯೋಮಿತಿಯನ್ನ ನಿಗದಿ ಮಾಡಲಾಗುತ್ತೆ. ಹಾಗಾಗಿ ಇದನ್ನ ಕಡ್ಡಾಯವಾಗಿ ಎಲ್ಲರೂ ಆಯೋಗ ಪರೀಕ್ಷೆಗೆ ಒಳಪಡಿಸುತ್ತೆ ಎನ್ನುವಂತಹದ್ದು. ಇನ್ನೊಂದು ದೈಹಿಕ ದಾಢ್ಯತೆ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಕೆಲವು ಕರೆದಿರುವಂತಹ KS ಹುದ್ದೆಗಳಲ್ಲಿ DYSP ಹುದ್ದೆ ಇರುವಂತಹದ್ದು, ಪೊಲೀಸ್ ಇಲಾಖೆಯಲ್ಲಿ ಗ್ರೂಪ್ A ಹುದ್ದೆ, ನಂತರ ಕರ್ನಾಟಕ ಕಾರಾಗೃಹ ಸೇವೆಯಲ್ಲೂ ಸಹ ಹುದ್ದೆ ಇರುವಂತಹದ್ದು, ಅಬಕಾರಿ ಉಪ ಅಧೀಕ್ಷಕರು ಅನ್ನುವಂತಹ ಹುದ್ದೆ. ಇವುಗಳಿಗೆಲ್ಲ ಇಲ್ಲಿ ದೈಹಿಕ ದಾಢ್ಯತೆ ಪರೀಕ್ಷೆಯನ್ನು ನೋಡಬಹುದು. ಎತ್ತರ 165 ಸೆಂಟಿಮೀಟರ್, DYSPಗೆ ಕರ್ನಾಟಕ ಕಾರಾಗೃಹ ಸೇವೆಗೆ 168 ಸೆಂಟಿಮೀಟರ್, ಅಬಕಾರಿ ಉಪ ಅಧೀಕ್ಷಕರ ಹುದ್ದೆಗಳಿಗೆ 163 ಸೆಂಟಿಮೀಟರ್. ನಂತರ ಎದೆ ಸುತ್ತಳತೆಯನ್ನು ಈ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. ಮತ್ತೆ ಇಷ್ಟೆಲ್ಲ ದೈಹಿಕ ದಾಢ್ಯತೆಯ ಪರೀಕ್ಷೆಗಳನ್ನು ಅನುಸಾರವಾಗಿ ಇರಬೇಕು ಇಂಥ ಹುದ್ದೆಗಳಿಗೆ ಆಯ್ಕೆ ಆಗುವಂತವ್ರಿಗೆ. ಇನ್ನು ಮಿಕ್ಕ ಹುದ್ದೆಗಳಿಗೆ ಈ ತರಹದ ದೈಹಿಕ ಮಾನದಂಡಗಳನ್ನು ಯಾವಾಗೂ ನೀವು ನಿಗದಿಪಡಿಸಿಲ್ಲ. ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ತಹಶೀಲ್ದಾರ್, ಸಮಾಜ ಕಲ್ಯಾಣಕ್ಕೆ ಗ್ರೇಡ್ 1 ಹುದ್ದೆಗಳು, ಈ ಹುದ್ದೆಗಳಿಗೆ ಯಾವುದೇ ಮಾನದಂಡಗಳನ್ನು ನಿಗದಿ ಮಾಡಿಲ್ಲ. ಇಷ್ಟು 3 ಹುದ್ದೆಗಳಿಗೆ ಮಾತ್ರ ಈ ದೈಹಿಕ ದಾಢ್ಯತೆ ಪರೀಕ್ಷೆಯನ್ನು ನಿಗದಿ ಮಾಡಿರುವಂತಹದ್ದು. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನ ನೋಡೋದಿದೆ. ಪೂರ್ವಭಾವಿ ಪರೀಕ್ಷೆಯನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮುಖ್ಯ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡಲಾಗುತ್ತೆ. ಪೂರ್ವಭಾವಿ ಪರೀಕ್ಷೆ ಅನ್ನುವಂಥದ್ದು ನೋಡೋದಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಟ್ಟು 2 ಪತ್ರಿಕೆಗಳನ್ನು ನೋಡ್ಬೋದು. ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಪ್ರತಿ ಪತ್ರಿಕೆ 100 ಅಂಕಗಳನ್ನು ಒಳಗೊಂಡಿರುತ್ತೆ. ನಂತರ ಪ್ರತಿ ಪತ್ರಿಕೆ ಗರಿಷ್ಠ 200 ಅಂಕಗಳು ಮತ್ತು 2 ಗಂಟೆಗಳ ಕಾಲಾವಧಿಯಾಗಿದ್ದು 2 ಪತ್ರಿಕೆಗಳು ಒಟ್ಟು 400 ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಇದು ಪ್ರಿಲಿಮಿನರಿ ಎಕ್ಸಾಮ್ನ
ಮಾಡುವಂತಹದ್ದು. ಮತ್ತು ಯಾವೆಲ್ಲ ವಿಷಯಗಳಲ್ಲಿ ಯಾವೆಲ್ಲ ಅಂಕಗಳನ್ನು ಕೇಳಲಾಗುತ್ತೆ ಅನ್ನುವಂತಹದ್ದು ನೀವು ನೋಡ್ಬೋದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಪ್ರಶ್ನೆಗಳ ಸಂಖ್ಯೆ 40 ಕೊಡಲಾಗುತ್ತೆ. ಇದರಲ್ಲಿ 80 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅಲ್ಲಿ ಇರುವಂತಹದ್ದು ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳುವಂತಹದ್ದು, ಎಕನಾಮಿಕ್ಸು, ಜಿಯೋಗ್ರಫಿ, ಈ ವಿಷಯಗಳ ಮಿಕ್ಕ ವಿಷಯಗಳ ಸೇರಿಸಿ 60 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದಕ್ಕೆ 120 ಅಂಕಗಳು. ಒಟ್ಟು 100 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟು 200 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಒಟ್ಟು ಮೊದಲನೇ ಪತ್ರಿಕೆ ಇಷ್ಟು ವಿಷಯಗಳ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು. ಎರಡನೇ ಪತ್ರಿಕೆಗೆ ಬಂದು ನೋಡೋದಾದ್ರೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನವನ್ನು ಕೇಳುವಂತಹದ್ದು. ಇದರಲ್ಲಿ 40 ಅಂಕಗಳಿಗೆ ಕೇಳಲಾಗುತ್ತೆ. 40 ಪ್ರಶ್ನೆಗಳಿರ್ತವೆ, ಅದಕ್ಕೆ 80 ಅಂಕಗಳು. ಇನ್ನೊಂದು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನದ ವಿಷಯಗಳಿಗೆ 30 ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಅದಕ್ಕೆ 60 ಅಂಕಗಳು. ನಂತರ ಸಾಮಾನ್ಯ ಮನೋ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿಗೆ 30 ಪ್ರಶ್ನೆಗಳು, ಒಟ್ಟು 60 ಅಂಕಗಳು. ಇಷ್ಟು ವಿಷಯಗಳನ್ನ 100 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು ಒಂದು ಪ್ರಶ್ನೆಗೆ 2 ಅಂಕಗಳಂತೆ 200 ಅಂಕಗಳನ್ನು ನಿಗದಿಪಡಿಸಲಾಗುತ್ತೆ. ಒಟ್ಟು 400 ಅಂಕಗಳಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುವಂತಹದನ್ನ ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷವನ್ನು ಕೊಟ್ಟಿರ್ಬೋದು. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರಲ್ಲೂ, ಕನ್ನಡದಲ್ಲೂ ಬರೀಬಹುದು, ಇಂಗ್ಲಿಷ್ನಲ್ಲೂ ಸಹ ಬರೀಲಿಕ್ಕೆ ಅವಕಾಶ ಇದೆ ನೋಡ್ಬೋದು. ಇನ್ನೊಂದು ವಿಶೇಷ ಇದೆ, ಪೂರ್ವಭಾವಿ ಪರೀಕ್ಷೆಯಿಂದ ಸಾಮಾನ್ಯ ಮನೋಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು SSLC ತರಗತಿ ಮಟ್ಟದಾಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಒಟ್ಟು ಪ್ರಕಟಿತ ರಿಕ್ತ ಸ್ಥಾನಗಳಿಗೆ ಅನುಗುಣವಾಗಿ 1:15 ಅನುಪಾತದಲ್ಲಿ ನೇಮಕಾತಿ ಅಂದರೆ ಮೀಸಲಾತಿ ಅನ್ವಯ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಲಾಗುತ್ತೆ ಎನ್ನುವಂತಹದನ್ನು ನೋಡುವಂತಹದ್ದು. 1:15 ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಗೆ 1:15 ಪ್ರಕಾರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎನ್ನುವಂತಹದ್ದು. ಇಲ್ಲಿ ಈ ಪರೀಕ್ಷೆಗೆ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರ್ತವೆ. ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿರುವ ಪ್ರತಿಯೊಂದು ಪ್ರಶ್ನೆಗೆ 0.25 ಅಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ. ಅಂದ್ರೆ ಕಾಲು ಭಾಗದಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ ಅನ್ನುವಂತಹದನ್ನು ನೀವು ನೋಡ್ಬೇಕಾಗುತ್ತೆ. ನೀವೇನಾದ್ರೂ 4 ಪ್ರಶ್ನೆಗಳನ್ನ ತಪ್ಪು ಮಾಡಿದ್ರೆ 1 ಅಂಕಗಳನ್ನ ತೆಗೆಯಲಾಗುತ್ತೆ. ಅಂದ್ರೆ 2 ಅಂಕಗಳು ಕಳೆಯುವಂತಹದನ್ನ ನೋಡ್ಬೋದು. ಈ ರೀತಿ ಮಾನದಂಡವನ್ನ ಅನುಸರಿಸಲಾಗುತ್ತೆ ಅನ್ನುವಂತಹದ್ದು. ಅಭ್ಯರ್ಥಿ ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಟ್ಟಿದ್ದಲ್ಲಿ, ಅಂದರೆ ಯಾವುದೇ ಉತ್ತರ ನೀಡದಿದ್ದರೆ ಅಂತಹ ಪ್ರಶ್ನೆಗೆ ಋಣಾತ್ಮಕ ಅಂಕಗಳನ್ನು ಕಳೆಯಲಾಗುವುದಿಲ್ಲ. ನೀವೇನಾದ್ರೂ ಪ್ರಶ್ನೆಗಳು ಡೌಟ್ ಇದೆ, ನನಗೆ ಗೊತ್ತಿಲ್ಲ ಅಂದ್ರೆ ಅಂತಹ ಪ್ರಶ್ನೆಗಳನ್ನು ಬಿಟ್ಟು ಬಂದ್ರೆ ಅದಕ್ಕೆ ಋಣಾತ್ಮಕ ಅಂಕಗಳನ್ನು ಕಳೆಯಲಾಗುವುದಿಲ್ಲ ಅನ್ನುವಂತಹದನ್ನು ಹೇಳ್ತಾರೆ. ನಂತರ ಮುಖ್ಯ ಪರೀಕ್ಷೆಯ ನಂತರ ಪೂರ್ವಭಾವಿ ಪರೀಕ್ಷೆಯ ವಸ್ತುನಿಷ್ಠ ಮಾದರಿಯ ಪಠ್ಯಕ್ರಮವನ್ನು ನೀವು ನೋಡ್ಬೋದು. ಇವೆಲ್ಲ ವಿಷಯಗಳನ್ನು ಓದ್ಕೊಂಡು ಪೂರ್ವಭಾವಿ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತೀವಿ ಸ್ನೇಹಿತರೆ ಅನ್ನುವಂತ ಕೇಳ್ಕೊಂತ, ನಂತರ ಪತ್ರಿಕೆ 2 ಅನ್ನು ನೋಡಿ ಇದೇ ಪ್ರಿಲಿಮಿನರಿ ಪರೀಕ್ಷೆಗೆ ರಾಜ್ಯದ ಪ್ರಾಮುಖ್ಯತೆ, ಪ್ರಸ್ತುತ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ಕೇಳುವಂತಹದ್ದು. ಇವೆಲ್ಲ ವಿಷಯಗಳು ಸಹ ಪ್ರಿಲಿಮಿನರಿಗೆ ಇರುವಂತಹ ಒಟ್ಟಾರೆ ಸಿಲೆಬಸ್ ಅನ್ನುವಂತಹದ್ದು. ನಂತರ ಮುಖ್ಯ ಪರೀಕ್ಷೆಯನ್ನು ನೋಡೋಣ ಸ್ನೇಹಿತರೆ. ಇದರಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆ ಲಿಖಿತ ಪರೀಕ್ಷೆ ಆಗಿರುತ್ತೆ. ಇದು ಆಬ್ಜೆಕ್ಟಿವ್ ಟೈಪ್ ಪರೀಕ್ಷೆ ಅಲ್ಲ. ಒಟ್ಟು 1250 ಅಂಕಗಳಿಗೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಅನ್ನುವ 2 ಎಲಿಜಿಬಲ್ ಪೇಪರ್ ಅನ್ನು ನೀವು ನೋಡ್ಬೋದು. ಇದು ಕನ್ನಡ ಮತ್ತು ಇಂಗ್ಲಿಷ್ ಇವು ಎಲಿಜಿಬಲ್ ಪರೀಕ್ಷೆಗಳು 150 ಅಂಕಗಳಿಗೆ ನಿಗದಿ ಮಾಡಲಾಗುತ್ತೆ. ಒಟ್ಟು 2 ಗಂಟೆಗಳು. ನಂತರ ಪತ್ರಿಕೆ 1 ಎಸ್ಸೆ ಪ್ರಬಂಧ ಮಾದರಿ 250 ಅಂಕಗಳು, 3 ಗಂಟೆಗಳ ಸಮಯ ಇರುತ್ತೆ. ಇನ್ನೊಂದು GS 2 ಸಾಮಾನ್ಯ ಅಧ್ಯಯನ 1 ಮತ್ತು ಸಾಮಾನ್ಯ ಅಧ್ಯಯನ 2, ಸಾಮಾನ್ಯ ಅಧ್ಯಯನ 3 ಮತ್ತು ಸಾಮಾನ್ಯ ಅಧ್ಯಯನ 4 GS ಪೇಪರ್ಗಳು ಇರುವಂತಹ ನೋಡಬಹುದು. ಒಟ್ಟು ಇದಕ್ಕೆ 250 ಅಂಕಗಳು, 250 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಒಟ್ಟು 3 ಗಂಟೆಗಳ ಅವಧಿಯಲ್ಲಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳು 1250 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕು. 25 ಅಂಕಗಳಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಒಟ್ಟಾರೆ 1275 ಅಂಕಗಳಿಗೆ ಏನ್ ಮಾಡುತ್ತೆ, ಆಯ್ಕೆಯನ್ನು ಮಾಡಲಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಡೆದಂತಹ ಅಂಕಗಳನ್ನು ಇದಕ್ಕೆ ಪರಿಗಣನೆಯನ್ನ ಮಾಡೋದಿಲ್ಲ. ಇದು ಮುಖ್ಯ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ ಅನ್ನುವಂತಹದ್ದು. ನಿಮಗೆ ಸಾಮಾನ್ಯ ಅಧ್ಯಯನದ ಸಿಲೆಬಸ್ ಬೇಕು ಅಂದ್ರೆ ನೀವು KPSC ವೆಬ್ಸೈಟ್ ಅಲ್ಲಿ ಹೋಗಿ ಹುಡುಕಿದ್ರೆ ಅಲ್ಲಿ ನಿಮಗೆ ಸಿಲೆಬಸ್ ಸಿಗುವಂತಹದ್ದು ನೋಡ್ಬೋದು. ಆ ಸಿಲೆಬಸ್ ತಕ್ಕನಾಗಿ ನೀವು ತಯಾರಿಯನ್ನು ಆಗಬೇಕು ಅನ್ನುವಂತಹದ್ದು. ನಂತರ ಕಡ್ಡಾಯ ಪೇಪರ್ಗಳಿದಾವಲ್ಲ, ಅರ್ಹತೆ ಪೇಪರ್ಗಳು, ಅದರಲ್ಲಿ 35% ಅಂಕಗಳನ್ನ 35% ನೀವು ಉತ್ತೀರ್ಣರಾಗಬೇಕು. ಅಂದ್ರೆ 52.5 ಅಂಕಗಳನ್ನು ಪಡ್ಕೊಬೇಕು. 150 ಅಂಕಗಳಿಗೆ 52.5 ಅಂಕಗಳನ್ನು ಪಡ್ಕೊಂಡ್ರೆ ನೀವು ಎಲಿಜಿಬಲ್ ಅನ್ನುವಂತಹದನ್ನ ಹೇಳ್ತಾರೆ.
ಇಲ್ಲಿ ಮತ್ತೆ ಮುಖ್ಯ ಪರೀಕ್ಷೆಯು ವಿವರಣಾತ್ಮಕ ಮಾದರಿಯಲ್ಲಿ ಇರುತ್ತದೆ ಮತ್ತು ಎಲ್ಲಾ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ, ಬರೀಬೇಕಾಗಿರುತ್ತೆ. ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕಾಗುತ್ತೆ ಅನ್ನುವಂತಹದ್ದು. ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳು ಎರಡರಲ್ಲೂ ಮುದ್ರಿಸಲಾಗುತ್ತದೆ. ಅಭ್ಯರ್ಥಿಗಳು ಪತ್ರಿಕೆ ಉತ್ತರಗಳನ್ನು ಸಂಪೂರ್ಣವಾಗಿ ಕನ್ನಡ ಅಥವಾ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಉತ್ತರಿಸಬೇಕಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು, ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಪತ್ರಿಕೆಗಳು SSLC ಪ್ರಥಮ ಭಾಷೆಯ ಮಟ್ಟದಾಗಿರುತ್ತೆ ಅನ್ನುವಂತಹದ್ದು. ಅದನ್ನು ಪದವಿ ಮಟ್ಟದಲ್ಲಿ ಕೇಳಲಾಗೋದಿಲ್ಲ. ನಿಮಗೇನಾದ್ರು ಮುಖ್ಯ ಪರೀಕ್ಷೆಯಲ್ಲಿ ಬರುವಂತಹ ವಿಷಯಗಳೇನಾಗಿರ್ತವೆ ಅಂದ್ರೆ ಪದವಿ ಮಟ್ಟದಾಗಿರುತ್ತೆ ಅನ್ನುವಂಥದ್ದು. ಅರ್ಹತಾ ಪರೀಕ್ಷೆಯಲ್ಲಿ SSLC ಮಟ್ಟದಾಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಅಂತ. ಎಲ್ಲ 5 ಪತ್ರಿಕೆಗಳು ಕಡ್ಡಾಯ ಪತ್ರಿಕೆಗಳಾಗಿರ್ತವೆ. ಪತ್ರಿಕೆ 2ರಿಂದ 5ರವರೆಗಿನ ಪತ್ರಿಕೆಗಳು 3 ಭಾಗಗಳನ್ನು ಒಳಗೊಂಡಿರ್ತದೆ. ಪ್ರತಿ ಪತ್ರಿಕೆಯು ಗರಿಷ್ಠ 250 ಅಂಕಗಳನ್ನು ಒಳಗೊಂಡಿರ್ತದೆ ಮತ್ತು 3 ಗಂಟೆಗಳ ಅವಧಿಯಲ್ಲಾಗಿರ್ತದೆ ಅನ್ನುವಂತಹದ್ದು. ನೀವು ಕೊನೆಗೆ ಮುಖ್ಯ ಪರೀಕ್ಷೆಯನ್ನು ಬರೆದ ನಂತರ ಲಿಖಿತ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಮತ್ತು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳನ್ನು 1:1ರ ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟವನ್ನ ಮಾಡಲಾಗುತ್ತೆ ಅನ್ನುವಂಥದ್ದು ನೋಡಬಹುದು. ಇದು ಕೊನೆಯ ಅಂತಿಮ ಪಟ್ಟಿಯಾಗಿರುತ್ತೆ. ಇದರಲ್ಲಿ ನಿಮ್ಮ ಹೆಸರಿದ್ರೆ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಇದ್ದಂತೆ ಎನ್ನುವಂಥ ನೀವು KS ಹುದ್ದೆಗೆ ಆಯ್ಕೆ ಆಗಿದ್ದೀರಾ ಅಂತ ಪರಿಗಣಿಸಬಹುದು. ನಂತರ ವ್ಯಕ್ತಿತ್ವ ಪರೀಕ್ಷೆಯನ್ನು ನೀವು ನೋಡಬಹುದು ಯಾವ ರೀತಿ ಮಾಡಲಾಗುತ್ತೆ ಅಂತ. ವ್ಯಕ್ತಿತ್ವ ಪರೀಕ್ಷೆಯು ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ ಮತ್ತು ಸಿವಿಲ್ ಸೇವೆಗಳಿಗೆ ಸೂಕ್ತತೆ ಎಂಬ ಬಗ್ಗೆ, ಅಂದರೆ ನಾಯಕತ್ವದ ಗುಣ, ತೀರ್ಮಾನ ತೆಗೆದುಕೊಳ್ಳುವ ವಿವಿಧ ಆಳವಾದ ಆಸಕ್ತಿ, ಒಂದು ಗುಂಪಿನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಪ್ರೇರಣಾ ಕೌಶಲ್ಯ ಹಾಗೂ ತಾರ್ಕಿಕ ಯೋಚನಾ ಸಾಮರ್ಥ್ಯಗಳ ಬಗ್ಗೆ ನಿರ್ಧರಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪರ್ಸನಾಲಿಟಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ನೀವು ಈ ಹುದ್ದೆಗೆ ಸಲ್ಲಿಸುವಾಗ ಮೀಸಲಾತಿ ಮತ್ತು ಇತರೆ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿರ್ಬೇಕಾಗುತ್ತೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೋಡಬಹುದು. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆದ ಅಭ್ಯರ್ಥಿಗಳು ನಮೂನೆ D ಅಲ್ಲಿ ಇರಬೇಕು. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ E, ಪ್ರವರ್ಗ 2A, 2B, 3A ಮತ್ತು 3B ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ F ಅಲ್ಲಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿಯೇ ಸಾಕಷ್ಟು ಮೀಸಲಾತಿಗಳನ್ನು ನೋಡ್ಬೋದು. ಗ್ರಾಮೀಣ ಮೀಸಲಾತಿಗಳನ್ನ ಪಡ್ಕೊಳ್ಳುವಂತಹದ್ದು ಇರ್ಬೋದು. ನಂತರ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿರ್ಬೋದು, ಮಾಜಿ ಸೈನಿಕರ ಮೀಸಲಾತಿ ಇರ್ಬೋದು. ಇವೆಲ್ಲವೂ ಸಹ ಈಗ ಅನುಚ್ಛೇದ 371 HK ಹುದ್ದೆಗೆ ಪಡ್ಕೊಳ್ಳುವಂತಹ ಮೀಸಲಾತಿ ಇರ್ಬೋದು. ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಇರ್ಬೋದು. ನಂತರ ಅಂಗವಿಕಲ ಅಭ್ಯರ್ಥಿ ಮೀಸಲಾತಿ ಇರ್ಬೋದು. ಇವೆಲ್ಲ ಮೀಸಲಾತಿಗಳನ್ನು ನೀವೇನ್ ಮಾಡಬೇಕು ಅಂದ್ರೆ ಪಡ್ಕೊಂಡಿರ್ಬೇಕು. ನೋಡ್ಬೋದು, ಈ ತೃತೀಯ ಲಿಂಗದ ಅಭ್ಯರ್ಥಿಗಳು, ಸೇವಾನಿರತ ಅಭ್ಯರ್ಥಿಗಳು, ಇವೆಲ್ಲ ಮೀಸಲಾತಿಗಳನ್ನು ಸಲ್ಲಿಸೋದಕ್ಕೆ ನೀವು ಈಗ ಆಯೋಗ ಕೊಟ್ಟಿರುವಂತಹ ನಮೂನೆಗಳಲ್ಲಿಯೇ ನೀವು ಪಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹದ್ದು. ನಂತರ ವಿಶೇಷ ಸೂಚನೆಗಳನ್ನ ನೀವು ಕೊಟ್ಟಿರುವಂತಹ ನೋಡಬಹುದು. ಮೇಲ್ಕಂಡ ಮೀಸಲಾತಿಗಳನ್ನು ಕೋರುವ ಎಲ್ಲ ಅಭ್ಯರ್ಥಿಗಳು ಸಂಬಂಧಿಸಿದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಪಡೆದುಕೊಳ್ಳಬೇಕು. ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆಯಲ್ಲ, ಆ ದಿನಾಂಕದ ಒಳಗೆ ಎಲ್ಲಾ ಅರ್ಜಿಗಳನ್ನ ನೀವು ಏನ್ ಮಾಡಬೇಕು, ಸಿದ್ಧಪಡಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹದ್ದು. ಮತ್ತೆ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಇದನ್ನೆಲ್ಲವೂ ಸಹ ಚೆಕ್ ಮಾಡ್ತಾರೆ. ಅಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ. ಏನಾದ್ರು ತಪ್ಪಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ ಅನ್ನುವಂತಹದನ್ನು ಅವರೇ ಮೇಲೆ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನೀವೇನು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಎಲ್ಲಾ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅನ್ನುವಂತಹದ್ದು. ನಂತರ ಆಯೋಗದ ನಡುವೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಾದರೂ ವಿಳಾಸ ಬದಲಾವಣೆಯನ್ನ ಮಾಡೋದಿದ್ರೆ ನೀವು ಪತ್ರ ವ್ಯವಹಾರದ ಮುಖಾಂತರ ಮಾಡಬಹುದು. ಇಲ್ಲಿ ಕೊಟ್ಟಿರುವಂತಹ ಮಾನದಂಡದ ಅನುಸಾರವಾಗಿ ನೀವು ಪತ್ರದ ಮಾನದಂಡವನ್ನು ಅನಿಸಬೇಕು. ಅಂದ್ರೆ ಹುದ್ದೆ, ವಿಷಯದ ವಿವರ, ಅಭ್ಯರ್ಥಿಯ ಪೂರ್ಣ ಹೆಸರು ಮತ್ತು ಇಮೇಲ್ ID, ಅರ್ಜಿಯಲ್ಲಿ ನಮೂದಿಸುವ ಅಂಚೆ ವಿಳಾಸವನ್ನು ಕೊಡುವ ಮುಖಾಂತರ ನೀವೇನ್ ಮಾಡಬೇಕು, ವಿಳಾಸ ಬದಲಾವಣೆಯನ್ನು ಮಾಡಬಹುದು ಅನ್ನುವಂತಹದ್ದು ಪ್ರಮುಖ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಕಡ್ಡಾಯವಾಗಿ ಪಡೆದುಕೊಂಡಿರಬೇಕು. ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು. ತಪ್ಪಿದ್ದಲ್ಲಿ ಅವರ ಮೀಸಲಾತಿ ಅಭ್ಯರ್ಥಿತ್ವವನ್ನು ಪರಿಗಣಿಸಲಾಗುವುದಿಲ್ಲ. ಹಾಗೂ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಇದೇ ಪ್ರಮಾಣ ಪತ್ರಗಳ ಮೂಲಕ ಪ್ರತಿಗಳನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು ಅಂತಾರೆ. ಯಾವ್ಯಾವು ಅಂತ ನೀವು ನೋಡೋದಿದ್ರೆ, ಈಗ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಮತ್ತು ಪದವಿಯ ಘಟಿಕೋತ್ಸವ ಪ್ರಮಾಣ ಪತ್ರ, ಜನ್ಮ ದಿನಾಂಕವನ್ನು ಸೂಚಿಸುವಂತಹ SSLC ಪ್ರಮಾಣ ಪತ್ರಗಳು, ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ, ಅಂದ್ರೆ ಮಾಜಿ ಸೈನಿಕರಿಗೆ ಅನಿಸುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದಲ್ಲಿ ಇರುವಂತಹ ಅಭ್ಯರ್ಥಿಗಳು ಮತ್ತೆ ಪ್ರವರ್ಗ 1, 2A, 2B, 3A, 3B ಮೀಸಲಾತಿ ಅಭ್ಯರ್ಥಿಗಳು ಈ ನಮೂನೆಯಲ್ಲಿ ತಹಶೀಲ್ದಾರರಿಂದ ಪಡೆದಂತಹ ಸರ್ಟಿಫಿಕೇಟ್ ಗಳನ್ನು ಪಡ್ಕೊಳ್ಳುವಂತಹದ್ದು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಮತ್ತು ಇವುಗಳನ್ನ ಸರಿಯಾಗಿ ದಾಖಲೆಗಳನ್ನು ಇಟ್ಕೊಂಡಿರ್ಬೇಕು. ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿರೋದ್ರ ಬಗ್ಗೆ, ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ, ತೃತೀಯ ಲಿಂಗದ ಅಭ್ಯರ್ಥಿಗಳ ಮೀಸಲಾತಿ
ಮೀಸಲಾತಿ ಇವೆಲ್ಲವನ್ನು ಸಹ ಸರಿಯಾಗಿ ಇಟ್ಕೊಂಡಿರ್ಬೇಕು. ಮತ್ತೆ ಫೋಟೋ ಮತ್ತು ಸಹಿಯನ್ನು ದಾಖಲೆಗಳನ್ನು ಅಪ್ಲೋಡ್ ಮಾಡದೇ ಇರುವ ಅಪೂರ್ಣವಾದ ದಾಖಲೆಗಳನ್ನು ಅವನ್ನು ತಿರಸ್ಕರಿಸಲಾಗುತ್ತೆ ಮತ್ತು ಶುಲ್ಕ ಪಾವತಿ ಮಾಡಲಾಗದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಅರ್ಜಿಯ ಒಂದು ಫೋಟೋ ಪ್ರತಿಯನ್ನು ಕಡ್ಡಾಯವಾಗಿ ಇಟ್ಕೊಂಡಿರ್ಬೇಕು ಅನ್ನುವಂತಹದ್ದು ಹೇಳ್ತಾರೆ. ಇನ್ನೊಂದು ಪ್ರಮುಖವಾದ ವಿಷಯ, ಸದರಿ ನೇಮಕಾತಿ ಸಂಬಂಧ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಥಿ ಮೀಸಲಾತಿ ಇತ್ಯಾದಿಗಳ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ತಪ್ಪು ಮಾಹಿತಿ ನೀಡಿದ್ದರೆ ಅಂತಹ ಅಭ್ಯರ್ಥಿಗಳು ಆಯೋಗ ನಡೆಸುವ ಯಾವುದೇ ನೇಮಕಾತಿ ಪರೀಕ್ಷೆಗಳಿಂದ 3 ವರ್ಷಕ್ಕೆ ಡಿಬಾರ್ ಮಾಡಲಾಗುವುದು ಅನ್ನುವಂತಹದನ್ನ ಹೇಳ್ತಾರೆ. ಹಾಗಾಗಿ ಖಚಿತಪಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ದೃಢೀಕರಣವನ್ನು ಮಾಡಿಕೊಂಡು ಎಚ್ಚರಿಕೆಯಿಂದ ಅರ್ಜಿಗಳನ್ನ ಸಲ್ಲಿಸಬೇಕು ಸ್ನೇಹಿತರೆ. ಯಾವ್ದು ದುರ್ನಡತೆ ಬಗ್ಗೆ ಹೇಳ್ತಾರೆ ಅಂದ್ರೆ ಯಾವುದೇ ಶಿಕ್ಷೆಗಳ ಪಟ್ಟಿದ್ರೆ, ಯಾವ್ದಾದ್ರು ಪರೀಕ್ಷೆಗಳಲ್ಲಿ ಡಿಬಾರ್ ಆಗಿದ್ರೆ, ಮತ್ತೆ ಯಾವುದೇ ಕ್ರಿಮಿನಲ್ ಕೇಸ್ ಆಗಿದ್ರೆ, FIR ಆಗಿದ್ರೆ, ಯಾರು ನ್ಯಾಯಾಂಗ ತನಿಖೆ ಆಗ್ತಾ ಇದ್ರೆ ಇಂಥವ್ರು ಸಹ ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತಹದನ್ನ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ವಿಚಾರಗಳನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ನಂತರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರೋ ಅದರ ಮೀಸಲಾತಿವಾರು ಇಲ್ಲಿ ಹುದ್ದೆಗಳನ್ನ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮೀಸಲಾತಿ ಯಾವ್ದು ಬರುತ್ತೋ ಇವೆಲ್ಲ ಮೀಸಲಾತಿಗಳನ್ನ ನೋಡಿಕೊಂಡು ನಿಮ್ಮ ಮೀಸಲಾತಿಯಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನುವಂಥ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. KS ಹುದ್ದೆಗಳು ನಿಮ್ಮ ಕನಸಿನ ಹುದ್ದೆ ಆಗಲಿ. ಎಲ್ಲರೂ ಸಹ KS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ನಿಷ್ಠೆಯಿಂದ ಶ್ರಮಪಟ್ಟು ಓದಿ KS ಆಕಾಂಕ್ಷಿಗಳಾಗಿ ಅಂತ ಹೇಳ್ಕೊಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಯಾರೆಲ್ಲ ಕರ್ನಾಟಕ ಜಾಬ್ ಅಲರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇದೇ ರೀತಿ ಹೆಚ್ಚಿನ ಉದ್ಯೋಗದ ಮಾಹಿತಿ ಪಡೆಯಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ